ಎಂಜಾಯ್ ಅದೊಂಥರ ಮಾಡಲಿ, ಬಟ್ ಹಿಂಗೆ ಬಿಸಾಕ್ಬಿಟ್ಟು ಹೋಗೋದು ಮಾಡೋದು ಈ ನಮ್ಮ ಸೆಟಪ್ ಎಲ್ಲ ಕಂಪ್ಲೀಟಾಗಿ ರೆಡಿ ಆಗಿದೆ. ಇಟ್ಸ್ ಟೈಮ್ ಟು ಟರ್ನ್ ಆನ್ ಆಲ್ ದ ಲೈಟ್ಸ್. ಸೊ ಇದು ನಂದು ಸೋಲಾರ್ ಲೈಟು ನೋಡಿ. ಮೊಸರು ಹಾಕೊಳ ಕ್ಲಿಪ್ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಮುಚ್ಕೊಂಡು ಎಂತ ಗೊತ್ತಾ ನೋಡು ಆಮೇಲೆ ಹೇಳ್ತೀಯ ನನಗೇನು ಕೊಡಿಸ್ತೀನಿ ಹೆಂಗೋ ಬಸ್ ಹೇಳ್ತಾ ಇದ್ರು ಚಪಾತಿ ತಿನ್ನೋಕ್ಕೋಸ್ಕರ ಇಲ್ಲಿರ್ಬೇಕಿತ್ತ. ಬೆಳಗ್ಗೆ ಆ್ಯಕ್ಚುಲಿ ನೀವು ನೆನೆ ಇದು ಕುಡಿಸಿದ್ಕೇನೋ ಅನಿಸುತ್ತೆ ಬೈ, ಏನು ಗ್ಯಾಸ್ಟಿಕ್ ಏನಿಲ್ಲ ಗೊತ್ತಾ, ಹೊಟ್ಟೆ ಉರಿ ಗ್ಯಾಸ್ಟಿಕ್. ಫೈನಲ್ ಆಗಿ ನಮ್ಮ ವಿಸ್ಲಿಂಗ್ ಕ್ಯಾಂಪ್ ರೀಚ್ ಆದ್ವಿ. ಇವಾಗ ನಾವು ನಮ್ಮ ಮಂಜು ಸರ್ ಎಲ್ಲರೂ ಒಂದು ಒಳ್ಳೆ ಕ್ಯಾಂಪಿಂಗ್ ಲೊಕೇಶನ್ ಹೋಗ್ತೀವಿ. ಹಾಯ್ ಸರ್, ಆರಾಮಾ? ಏನು ಸರ್ ನಿಮ್ಮಷ್ಟು ಸೂಪರ್ ಆಗಿಲ್ಲ ಸರ್ ನಾವು. ನಿಮ್ದೆಲ್ಲ ಹೈ ಲೆವೆಲ್ ಆಫ್ ಎನರ್ಜಿ, ನಿಮ್ದೆಲ್ಲ ಆಲ್ ಓವರ್ ಕರ್ನಾಟಕ ಎನರ್ಜಿ. ನಮ್ದು ಇದೊಂದೇ ಲೊಕೇಶನ್. ಇಲ್ಲಿ ಬೆಂಗಳೂರಲ್ಲಿ ಅಲ್ಲೂ ಬಿಸಿ, ಇಲ್ಲಿ ಬಂದರೆ ಇಲ್ಲೂ ಬಿಸಿ ನಮ್ಮ ಮಂಜು ಸರ್. ನನಗೆ ನಾವೇನು ಹೇಳೋದು ಸರ್. ಓಕೆ, ಸೊ ಇವಾಗ ಒಂದೊಳ್ಳೆ ಕ್ಯಾಂಪಿಂಗ್ ಲೊಕೇಶನ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಡೀರಿ ಹೋಗೋಣ, ನಮ್ಮ ಗಾಡಿಗಳೆಲ್ಲ ರೆಡಿ ಆಗಿದೆ. ಸೊ ಲೆಟ್ಸ್ ಗೋ, ಹೋಗೋಣ ಬನ್ನಿ. ಬರ್ಲಿ ಬರುತ್ತೆ ಹಂಗೆ ಬರ್ಲಿ. ವಾ ಹೋಗ್ಲಿ ಸ್ಟ್ರೈಟು. ಹಾಂ ಹೋಗ್ಲಿ. ಹಾಂ ರೈಟ್. ಹಾಂ ಬರ್ಲಿ. ಓ ನನ್ನ ತಿಕ್ಕ ಹೋಯ್ತು ಇಲ್ಲಿ ಫುಲ್ಲು ಉಜ್ಕೊಂಡು. ವಿಡಿಯೋ ಮಾಡ್ಕೊಬೇಕಂತ ನಾವು ಇಲ್ಲಿ ಕ್ಯಾಂಪ್ ಮಾಡಿದ್ವಿ ಸರ್. ಅದು ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಇಲ್ಲಿ ಮಾಡಿದ್ವಿ ನಾವು. ಈ ಕಡೆ ಏನೋ ಇದು ಏನಪ್ಪ ಕುಸ್ತಿತ್ತಲ್ಲ ಒಂದೆಲ್ಲ ಗುಡ್ಡ ಇಲ್ಲಿ. ನೋಡಿ ಇದು ಹೆಂಗಿದೆ ಸ್ಪಾಟು, ಚೆನ್ನಾಗಿದೆ. ಜನ ಅಂತ ಸ್ವಲ್ಪ ಬಂದ್ಬಿಟ್ಟು ಎಲ್ಲ ಗಲೀಜು ಮಾಡ್ತಾರೆ, ಪ್ಲಾಸ್ಟಿಕ್ ಎಲ್ಲ ಬಿಸಾಕಿ ಎಷ್ಟು ಹೇಳಿದ್ರು ಕೇಳಲ್ಲ. ಸೊ ಲಾಸ್ಟ್ ಟೈಮು ನಾವಿಲ್ಲಿ ಮಾಡಿದ್ವಿ, ಒಂಥರ ಸುತ್ತ ವ್ಯೂ ಸಿಗುತ್ತೆ ಪ್ಲೇನಾಗಿ, ಚೆನ್ನಾಗಿದೆ. ಇಲ್ಲ ನಾನು ಮಾಡಿ ನಾವಿಲ್ಲಿ ಕ್ಯಾಂಪ್ ಮಾಡ್ತಾಯಿದ್ದೀವಿ, ಬಟ್ ಕೆಲವರೆಲ್ಲ ಗಲೀಜು ಮಾಡಿ ಹೋಗ್ಬಿಟ್ಟಿದ್ದಾರೆ ಇಲ್ಲಿ. ಹಂಗಾಗಿ ನಾವು ಮತ್ತು ವಿಸ್ಲಿಂಗ್ ಕ್ಯಾಂಪರೆಲ್ಲ ಸೇರಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನೋಡಿ, ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡೋಣ ಅಂತ. ಬಾಟ್ಲುಗಳೆಲ್ಲ ಒಂದು ಕಡೆ, ಪ್ಲಾಸ್ಟಿಕ್ ಕವರ್ಗಳೆಲ್ಲ ಒಂದು ಕಡೆ ಹಾಕೊಬೇಕಷ್ಟೇ. ಫುಲ್ ಎಲ್ಲ ಕಡೆ ಎಷ್ಟು ಬಿಟ್ಟೋಗಿರೋದು ಅನ್ಸುತ್ತಲ್ಲ. ಪರವಾಗಿಲ್ಲ, ನೇಚರು ಎಂಜಾಯ್ ಅದೊಂಥರ ಮಾಡಲಿ, ಬಟ್ ಹಿಂಗೆ ಬಿಸಾಕ್ಬಿಟ್ಟು ಹೋಗೋದು ಮಾಡೋದು ಈ ಮೈಕ್ರೋ ಪ್ಲಾಸ್ಟಿಕ್ಗಳೇ ಕಷ್ಟ. ಹುಳಗಿಳೆಲ್ಲ ಹಿಡ್ದಾಕ್ತೋದ್ರೆ ಹೊರಗಡೆ. ಹೊಡೆದಾಕ್ಬಿಟ್ಟವ್ರಲ್ಲ ಪುಡಿ ಮಾಡ್ಬಿಟ್ಟು ನೋಡಿ ಹಿಂಗೆ ಎಲ್ಲ ಸಣ್ಣ ಕವರ್ಗಳು, ಬಾಟ್ಲುಗಳು. ಸೊ ಬನ್ನಿ, ಇವಾಗೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ವಿ ತಕ್ಕ ಮಟ್ಟಿಗೆ. ಎಲ್ಲ ಕಡೆ ಪ್ಲಾಸ್ಟಿಕ್ಸ್ ಗಲೀಜೆಲ್ಲ ತಗೊಂಡು ಎಲ್ಲ ಸೈಡ್ಗೆ ಹಾಕಿದ್ದೀವಿ. ಸೊ ಇವಾಗ ಒಂದು ಗಾಡಿ ಈ ಕಡೆ, ಒಂದು ಗಾಡಿ ಈ ಕಡೆ, ಹಿಂಗೆ ಸ್ಟ್ರೈಟು. ಸೊ ಬನ್ನಿ, ಇವಾಗ ಫಸ್ಟು ಕೆಳಗಡೆ ಟಾರ್ಪಲ್ಲು, ನೀರಿನ ಕ್ಯಾನು ವೇಟ್ಗಾಗುತ್ತೆ, ಇಡಕ್ಕೆ ಬೇಕಾಗುತ್ತೆ. ಹಿಂದೆ ಸ್ವಲ್ಪ ಗ್ಯಾಪ್ ಇರಲಿ. ಬೆಂಡಾಗಿದೆ ಅದಕ್ಕೆ. ಓಕೆ, ಸೊ ಈಗ ಟೆಂಟ್ ಆಯಿತು. ಟೆಂಟ್ ಪಿಚ್ ಮಾಡಿ ನಾನು ಆ್ಯಕ್ಚುಲಿ ಇನ್ನೊಂದು ಕ್ಯಾಮ್ರಾದಲ್ಲಿ ಟೈಮ್ ಲ್ಯಾಪ್ಸ್ ಹಾಕ್ಕೊಂಡಿದ್ದೀನಿ. ಸನ್ಸೆಟ್ ಆಗ್ತಾ ಇದೆ. ಸನ್ಸೆಟ್ ಆಗೋ ಶೋಡೆ ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ಈಸಿಯಾಗಿರುತ್ತೆ. ಆ ಕಡೆ ಪ್ರಣವ್ ಟೆಂಟ್ ಹಾಕಿದ್ದಾನೆ, ಗಾಡಿ ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲಿದೆ. ಒಂಥರ ಮಜಾ ತುಂಬ. ಆ್ಯಕ್ಚುಲಿ ನೋಡೋರ್ಗೆ ಈಸಿ, ಓಕೆನಾ. ಕ್ಯಾಂಪಿಂಗ್ ತುಂಬ ಡಿಫಿಕಲ್ಟ್ ಆ್ಯಕ್ಚುಲಿ. ನೋಡ್ಬೋದು ಹೆಂಗೆ ಉಸಿರು ಏನು ಬೈ
ಬಟ್ ಅದೊಂಥರ ಹುಚ್ಚೆ, ಅದು ಕ್ರೇಜ್ ಅದು. ಇದನ್ನೆಲ್ಲ ಮಾಡಿದ್ಮೇಲೆ ಆಮೇಲೆ ನಾವು ಫೀಲ್ ಮಾಡ್ತೀವಲ್ಲ ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್. ಹೆಂಗೆ ಅಂದ್ರೆ ನಮಗೆ ಮಿನಿಮಲ್ ಲೈಫ್ ವಿತ್ ನೇಚರ್ ಅಂತಾರಲ್ಲ ಹಂಗೆ. ಸೊ ಎಷ್ಟೇ ಏನೇ ದುಡ್ಡು ಇರ್ಬೋದು, ಎಷ್ಟೇ ತರ ರೆಸಾರ್ಟ್ಗೆ ಹೋಗಿರ್ಬೋದು, ಅಲ್ಲಿ ನಿಮ್ಗೆ ಬೇರೆ ಫೀಲ್ ಕೊಡುತ್ತೆ. ಆದ್ರೆ ಇಲ್ಲಿ ಕೊಡೋ ಮಜಾ ಸಿಗಲ್ಲ. ನಾವೇ ಟೆಂಟ್ ಹಾಕಿ ನಾವೇ ಅಡುಗೆ ಮಾಡ್ಕೊಂಡು ಈ ಒಂದು ನೇಚರ್ ಜಾಗದಲ್ಲಿ ಸ್ಪೆಂಡ್ ಮಾಡೋದು ಲೈಫ್ ಕ್ವಾಲಿಟಿ ಲೈಫ್ ಅಂತಾರೆ ಅದನ್ನು. ನೋಡಿ ಹೋಪ್ ನಿಮಗೆ ಹಳೆ ವಿಡಿಯೋ ನೋಡಿದ್ದೀರಾ, ಇಷ್ಟ ಆಗಿರುತ್ತೆ. ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಸೊ ನಾವು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಒಂದು ಒಳ್ಳೆ ಸರ್ಪ್ರೈಸ್ ಮಾಡ್ತೀವಿ. ನೀವು ಬಂದು ಜಾಯ್ನ್ ಆಗ್ಬೋದು ನಮ್ಮ ಜೊತೆ. ಸೊ ಟೆಂಟ್ ಒಂದು ಸೆಟಪ್ ಮಾಡಾಯಿತು. ಇವಾಗ ಒಂದು ಸ್ವಲ್ಪ ನಾವು ಚೇರು ಅವೆಲ್ಲ ಸೆಟಪ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲೇ ಸ್ವಲ್ಪ ಕ್ಯಾಂಪಿಂಗ್ ಚೇರು, ಇಲ್ಲಿ ಫೈರ್ ಹಾಕೋತೀವಿ ನಾವು. ಈ ಪೋರ್ಷನಲ್ಲಿ ಫೈರ್ ಬರುತ್ತೆ. ಸೊ ಇಲ್ಲಿ ನಮ್ಮದು ಟೆಂಟ್ ಸೆಟಪ್ಪು. ಓಕೆ, ಯಪ್ಪ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಸುಸ್ತಾಗ್ಬಿಡುತ್ತೆ. ಸೊ ಎಮರ್ಜೆನ್ಸಿಗೆ ಇದು ಆಕ್ಸ್ ಎಲ್ಲ ಇದೆ, ಆ್ಯಕ್ಸು. ನಾವು ನೋಡೋಣ ಇವಾಗ ಏನೇನು ಬೇಕು ಅದನ್ನ ಇಟ್ಕೊಳ್ಳೋಣ. ಬೇಡದೆ ಅದೆಲ್ಲ ಎತ್ತಿಟ್ಬಿಡೋಣ ಅಷ್ಟೇ. ನೈಟಿಗೇನು ಇದು ಬೇಕಾಗುತ್ತೆ, ಸ್ಟವ್ ಬೇಕಾಗುತ್ತೆ, ಮತ್ತು ಇದು ಪ್ರೊಟೆಕ್ಷನ್ಗೆ, ಅಂದರೆ ಬೆಂಕಿ ಆರದೇ ಇರೋದಕ್ಕೆ, ಇದು ನೀರು ಕುಡಿಯೋಕ್ಕೆ ಗ್ಲಾಸು, ಸಿಲಿಂಡರು, ಇನ್ಯಾರು ಬೇಕಾದ್ರೆ ಚಾಕು ಕಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ. ಹಾಂ, ಓಕೆ. ಕಿಚನ್ ಪಾತ್ರೆಗಳು ಇವು. ಓಕೆ, ಸೊ ಈಗ ಇದು ಸ್ಲೀಪಿಂಗ್ ಮ್ಯಾಟ್ಸು. ರಾತ್ರಿ ಮಲ್ಕೊಳ್ಳೋಕ್ಕೆ ಇದೆಲ್ಲ ನನ್ನ ಹತ್ರ ಸೆಟ್ಸ್ ಇದೆ. ನೆಕ್ಸ್ಟ್ ಎಲ್ಲರೂ ಗ್ರೂಪ್ ಕ್ಯಾಂಪಿಂಗ್ ಮಾಡೋದು ಯೂಸ್ ಆಗುತ್ತೆ ಅಂತ. ಸೊ ಗ್ರೂಪ್ ಕ್ಯಾಂಪಿಂಗ್ದು ಕೂಡ ಒಂದು ಪ್ಲ್ಯಾನ್ ಇದೆ, ಅದು ಅಪ್ಡೇಟ್ ಮಾಡ್ತೀನಿ. ಓ ಸೂಪರ್. ಹಾಂ ಅಲ್ಲ, ಬ್ಯಾಕ್ಗ್ರೌಂಡ್ ಸಕ್ಕತ್ತಾಗಿ ಬರುತ್ತೆ. ಆಮೇಲೆ ಇದು ಮಲ್ಟಿಪರ್ಪಸ್ ಯೂಸ್ ಬಿನ್ನು. ನಾವು ಬೇಕಾದ್ರೆ ಇದನ್ನು ಡಸ್ಟ್ಬಿನ್ನಾಗೂ ಯೂಸ್ ಮಾಡ್ಕೋಬೋದು, ಅಥವಾ ಇವಾಗ ನಮ್ಮ ಹತ್ರ ನಾಯಿಗಿದೆ ಅಂದರೆ ನಾಯಿಗೆ ನೀರಿಗೆ ಹಿಂಗೆ ಎಷ್ಟು ಬೇಕಷ್ಟು ಮಾಡ್ಕೋಬೋದು, ಅಥವಾ ಕೈ ತೊಳ್ಕೊಳ್ಳೋಕೆ ನೀರು ಬೇಕು ಅಂದರೆ ಅದಕ್ಕೂ ಮಾಡ್ಕೋಬೋದು, ಆಲ್ ಇನ್ ಒನ್. ಸೊ ನಾನು ಯಾವಾಗ ಏನು ಮಾಡ್ತೀನಿ ಅಂದರೆ ಇದರಲ್ಲಿ ಫಸ್ಟ್ ನೀರು ಹಾಕಿಟ್ಕೋತೀನಿ. ಸೊ ಇವಾಗ ನಾವು ಲೈಟ್ಗೆ ಅರೇಂಜ್ಮೆಂಟ್ ಮಾಡ್ಕೋತಾ ಇದ್ದೀವಿ. ಇದು ಲೈಟ್ ಸ್ಟ್ಯಾಂಡು ನಂದು ದೊಡ್ಡದಿದೆ, ಇನ್ನೊಂದು ಹೆವಿ ಬರುತ್ತೆ. ಇದು ಲೈಟ್ ವೇಟ್, ಇದು ಚೆನ್ನಾಗಿದೆ. ಇದನ್ನು ಹಿಂಗೆ ರೇಸ್ ಮಾಡಿಕೊಂಡ್ರೆ ಹಿಂಗೆ ನೋಡಿ ಮೇಲೆ ಬರುತ್ತೆ. ಇದಾಯ್ತಾ? ಸೊ ನೆಕ್ಸ್ಟ್ ಇದನ್ನು ಇನ್ನೊಂದು ಸ್ಟೆಪ್ ರೇಸ್ ಮಾಡಿಕೊಂಡ್ರೆ ಹಿಂಗೆ ಬರುತ್ತೆ. ಒನ್ ಆಫ್ ದ ಬೆಸ್ಟ್ ಕ್ಯಾಂಪಿಂಗ್ ಲೈಟಿಗೆ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ. ಇದೆಲ್ಲ ಆಫ್ರಿಕಾದಲ್ಲಿ ಮನೆಗಳಿಗೆ ಯೂಸ್ ಮಾಡ್ತಾರೆ, ಗೌರ್ಮೆಂಟಿಂದನೇ ಅವರಿಗೆ ಇದು ಮಾಡ್ತಾರೆ ಆ ಥರದ್ದು. ನೋಡಿ ಇದು ಆ್ಯಕ್ಚುಲಿ ಟೋಟಲ್ 4 ಬಲ್ಬ್ ಸೆಟ್ ಬರುತ್ತೆ. ಇವಾಗ ನೆನೆ ನಾವು ನೈಟೆಲ್ಲ ಯೂಸ್ ಮಾಡಿದ್ರು ಬರೀ ಒಂದೇ ಪಾಯಿಂಟ್ ಕಡಿಮೆ ಆಗಿರೋದು. ಓಕೆನಾ? ಹಾಗೆ ಇಲ್ಲಿ ಸ್ವಿಚ್ ಬರುತ್ತಿದ್ದು ನಾರ್ಮಲು, ಹೈ ಈ ಥರ 3 ರೌಂಡ್ ಸ್ವಿಚ್ ಬರುತ್ತೆ. ಸ್ವಿಚ್ನ ಇಲ್ಲಿ ಹಾಕೊಂಬಿಟ್ರೆ ಆಯಿತು. ಇದು ಸೋಲಾರ್ ಲೈಟ್ ಇದು. ಸೊ ನೋಡಿ ಈ ಥರ ಇಲ್ಲಿಗೊಂದು ಆಯಿತಾ. ಸುತ್ತ ಸ್ವಲ್ಪ ಕಲ್ಲೆಲ್ಲ ನೀಟಾಗಿ ಕೊಟ್ಬಿಟ್ರೆ ನೀಟಾಗಿ ಬಾರ್ಬಿಕ್ಯೂ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ. ಈ ಕಡೆ ಅದು ಸ್ಕ್ವೇರ್ ಥರ ಇದೆಯಲ್ಲ. ಓಕೆ, ಇನ್ನೊಂದು ಕಲ್ಲಿದೆಯಾ ಈ ಥರದ? ಅಲ್ಲ ಇವಾಗ ಸದ್ಯಕ್ಕೆ ಹಚ್ಚೋದು ನೋಡ್ಬೇಕು. ಇದು ಟೊಮೆಟೊ, ಈರುಳ್ಳಿ,
ಗೊತ್ತು ನಮಗೆ. ನಾನು ಲಡಾಖಲ್ಲೆಲ್ಲ ಹಾಕಿದ್ದೀನಲ್ಲ, ಪ್ಯಾಂಗಿಂಗ್ ಹಾಕಿದ್ನಲ್ಲ, ಮತ್ತೆ ಸಾಕು. ಅಂದರೆ ಅಲ್ಲಿ ಏನಕ್ಕೆ ಅದು ಫುಲ್ಲು ಬೆಳಗ್ಗೆಗೆ ಪ್ರಾಬ್ಲಮ್ ಇಲ್ಲ. ನಾನು ಪ್ಯಾಂಗ್ ಸಂಸ್ಕಾರಲ್ಲ ಸ್ನೋ ಬಟ್ ಈಗ ಫೈರ್ ಲೈಟ್ ಆಫ್ ಮಾಡಿದ್ದೀನಿ. ಒಂದು ಸ್ವಲ್ಪ ಸೌದೆಗಳು ಹತ್ಕೊಂಬಿಟ್ರೆ ಈಸಿ ಆಗುತ್ತೆ. ಸೊ ಇವಾಗ ಇದರಲ್ಲಿ ನಮ್ಮ ಚಿಕನ್ ಇದೆ. ಚಿಕನ್ನೆಲ್ಲ ಆಮೇಲೆ ತೊಳ್ಕೊಬೇಕು. ತೊಳ್ಕೊಂಡು ನೋಡ್ಕೋಬೇಕು. ಇದು ಚಿಕನ್ನು. ಅಯ್ಯೋಯ್ಯೋ ಬೈ ಒಂದು ಮೊಟ್ಟೆ ಇಲ್ಲ. ಇದು ಬಿಸ್ಕೆಟು, ಇದು ಅಕ್ಕಿ. ಇದು ಡಸ್ಟ್ಬಿನ್ಗೆ ಇದಕ್ಕೆ ಹಾಕೊಂಬಿಡಲ್ಲ ಗಲೀಜ. ಅದರೊಡೊಂದು ಕಲ್ಲಿಟ್ಕೋ. ಇಲ್ಲ ಇದಕ್ಕೆ ನೀರು ಇಟ್ಕೊಳ್ಳೋಣ, ಅದಲ್ಲ ಹಾಕೋ. ಅಲ್ಲ ಅದು ಬೇರೆ. ಫೋಲ್ಡ್ ಮಾಡಿ ಹಿಂಗೆ ಫೋಲ್ಡ್ ಮಾಡ್ಕೊ. ಹಂಗೆ ಇದು ಮಾಡ್ಕೊ. ಸೊ ಚಿಕನ್ ಇದೆ ಇದರಲ್ಲಿ, ಮೊಟ್ಟೆ ಎಲ್ಲ ಹೋಗ್ಬಿಟ್ಟಿದೆ. ಬನ್ನಿ ಇದ್ರೆ ಒಂದು ಸ್ವಲ್ಪ ನೀರು ಯಾವಾಗ ಫೈರ್ ಮಾಡಬೇಕಾದ್ರೆ ನೀರು ಯಾವಾಗ ಇರಬೇಕು. ರೆಡಿ ಅಷ್ಟು ಬೇಗ ಚಿಕನ್ ತೊಳ್ಕೊಳ್ಳೋಕ್ಕೆ ಮಾಡೋಕ್ಕೆ. ಸಡನ್ನಾಗಿ ನಾನು ಕೈ ತೊಳ್ಕೊಬೇಕು, ಫೈರ್ ಆಕ್ಸಿಡೆಂಟ್ ಆಯಿತು ಅಂಥ ಟೈಮಲ್ಲಿ ಯೂಸ್ ಆಗುತ್ತೆ. ಹಾಗಾಗಿ ಎಮರ್ಜೆನ್ಸಿಗೆ ಇಮ್ಮಿಡಿಯೇಟಾಗಿ ಹಾಕೋಬೋದು. ಓಕೆ, ನಮ್ಮ ಸೆಟಪ್ ಎಲ್ಲ ಕಂಪ್ಲೀಟಾಗಿ ರೆಡಿಯಾಗಿದೆ. ಇಟ್ಸ್ ಟೈಮ್ ಟು ಟರ್ನ್ ಆನ್ ಆಲ್ ದ ಲೈಟ್ಸ್. ಸೊ ಇದು ನಂದು ಸೋಲಾರ್ ಲೈಟು ನೋಡಿ, ಹೈವರೆಗೂ ಬರುತ್ತೆ. ಅದು ಮ್ಯಾಕ್ಸಿಮಮ್ಮು ಆಯಿತಾ, ಇದು ಲೋ ಇರುತ್ತೆ. ಓಕೆ, ಮ್ಯಾಕ್ಸಿಮಮ್ ಲೈಟ್ ಆನ್ ಮಾಡಿದ್ದೀನಿ. ಹಾಗೆ ಟೆಂಟ್ ಒಳಗಡೆನೂ ಸಹ ಲೈಟ್ ಇದೆ. ಅದನ್ನು ಮಿನಿಮಮ್ಗೆ ಇಟ್ಕೋತೀನಿ. ಆಮೇಲೆ ಯಾವಾಗೂ ಅಷ್ಟೇ ಈವ್ನಿಂಗ್ ಟೈಮಲ್ಲಿ ಟೆಂಟ್ನ ಓಪನ್ ಇಡಬಾರ್ದು. ಲೈಟಿಗೆ ಚಿಕ್ಕ ಚಿಕ್ಕ ಹುಳಗಳೆಲ್ಲ ಅಟ್ರಾಕ್ಟ್ ಆಗ್ತವೆ. ಅಟ್ರಾಕ್ಟ್ ಆದಾಗ ಏನಾಗುತ್ತೆ, ಎಲ್ಲ ಕಡೆ ಹೋಗ್ಬಿಡುತ್ತೆ. ಇದು ನೋಡ್ಬೋದು ನಮ್ಮ ವೇಣುಗೋಪಾಲ್ದು ಕಂಪ್ಲೀಟ್ ಟೆಂಟ್ ಸೆಟಪ್ಪು. ಇವಂದು ನೀವು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಬೋದು. ಓಕೆ, ಸೊ ನೀವೇನಾದರೂ ಕಂಪ್ಲೀಟಾಗಿ ನೇಚರ್ ಎಂಜಾಯ್ ಮಾಡಬೇಕು, ಯಾರು ಆ ಕಡೆ ಈ ಕಡೆ ಮಾತಾಡೋದಿರಬಾರ್ದು, ಸೌಂಡ್ ಇರಬಾರ್ದು ಅಂತೇಳಿದರೆ ನಮ್ಮ ವೇಣುಗೋಪಾಲ್ದು ಕೂಡ ಕ್ಯಾಂಪಿಂಗ್ ಚಾನಲ್ ಇದೆ, ವಿಚ್ ಇಸ್ ಕಾಲ್ಡ್ ಕ್ಯಾಂಪಿಂಗ್ ಸ್ಟೋರೀಸ್ ಅಂತ ಹೇಳ್ಬಿಟ್ಟು. ಕಂಪ್ಲೀಟ್ ನಿಮಗೆ ಪೀಸ್ಫುಲ್. ಅದು ಏನಾದರೂ ಸ್ವಲ್ಪ ಡಿಪ್ರೆಷನ್ ಆಗಿದ್ದರೆ, ಪೀಸ್ಫುಲ್ ಬೇಕು ನನಗೆ ಅಂತೇಳಿದ್ರೆ ಆನ್ ಮಾಡ್ಕೊಂಬಿಟ್ರೆ ಆರಾಮಾಗಿ ನೋಡ್ಕೊಂಡೇ ಒಳ್ಳೆ ಎಂಜಾಯ್ ಮಾಡ್ಬೋದು. ಆ ರೀತಿ ಇರುತ್ತೆ. ಹಾಗೆ ಇದು ನಮ್ಮ ಜಟಾಯು 4x4 ಅಡ್ವೆಂಚರ್, ನಮ್ಮ ಅಡ್ಮಿನ್ ಗಿರೀಶ್ ಅವರು. ಸೊ ಇವತ್ತು ನಾವೆಲ್ಲರೂ ಸೇರಿ ಇಲ್ಲಿ ಕ್ಯಾಂಪಿಂಗ್ ಮಾಡ್ತಾಯಿದ್ದೀವಿ. ಹಳೆ ವೀಡಿಯೋದಲ್ಲೂ ನೋಡಿದ್ರಿ, ಇದಕ್ಕೆ ಮುಂಚೆ ವೀಡಿಯೋದಲ್ಲಿ ನಮ್ಮ ಏನು ಗ್ರ್ಯಾಂಡ್ ಇನಾಗ್ರೇಷನ್ ನಮ್ಮ ಗ್ರೂಪ್ ನೋಡಿದ್ರಿ. ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಸೊ ಇವಾಗ ಸ್ವಲ್ಪ ಬಿರಿಯಾನಿ ಮಾಡೋಣ ಅಂತಿದ್ದೀವಿ. ನಮ್ಮ ಪ್ರಣವ್ ನಮ್ಗೆ ಅಸಿಸ್ಟೆಂಟ್ ಕುಕ್ ಆಗಿಬಿಟ್ಟಿದ್ದಾನೆ. ಸೊ ನಾನು ಬಿರಿಯಾನಿ ಮಾಡಬೇಕು. ಚಿಕನ್ ಎಲ್ಲ ತೊಳೆದು ಬಿರಿಯಾನಿ ಎಲ್ಲ ಮಾಡಿ. ವೆಜ್ ಅವ್ರಿಗೆ ಪೈನಾಪಲ್ ಬಾರ್ಬಿಕ್ಯೂ ಇದೆ. ನಾನ್ ವೆಜ್ ಪೈನಾಪಲ್ ಪಲಾವು ಪೈನಾಪಲ್ ಬಾರ್ಬಿಕ್ಯೂ ವರ್ಲ್ಡು ಪಲಾವು ನೀನು ತಿನ್ಬೇಕಷ್ಟೇ ನೀನು. ಬೈ ಅದು ಬಾರ್ಬಿಕ್ಯೂಗೆ ಮೂಳೆ ಇಲ್ದಿರೋದು ಸಾಫ್ಟ್ ಇರ್ತಾವೆ ನೋಡಿ, ಅಂಥವು ನೋಡಿ ಸೆಲೆಕ್ಟ್ ಮಾಡಿ. ಸಾಫ್ಟು ಬರೀ ಮಾಂಸ ಲೆಗ್ ಪೀಸು. ಆಮೇಲೆ ಕಾಲಿದಾವಲ್ಲ, ಕಾಲು ಹಾಕಿ ಬಾರ್ಬಿಕ್ಯೂ ಮಾಡೋಣ, ಚೆನ್ನಾಗಿರ್ತದೆ. ಸೊ ಈಗ ನಾನು ಒಂದು ಸ್ವಲ್ಪ ಅಕ್ಕಿ ವಾಶ್ ಮಾಡ್ಕೊತಿದ್ದೀನಿ. ಕ್ಯಾಂಪಿಂಗಲ್ಲಿ ಮಾಡಿದೆ ಅಂದರೆ ಹೈಜೀನಲ್ಲಿ ಏನೂ ಕೂಡ ನಾವು ಕಾಂಪ್ರಮೈಸ್ ಅಂತೂ ಮಾಡೋದು ಇಲ್ಲ. ನೀರು ಚೆಲ್ಬಿಟ್ಟು ಬರೋಣ. ಓಕೆ, ಅಕ್ಕಿ ಎಲ್ಲ ವಾಶ್ ಮಾಡಿ ರೆಡಿ ಇದೆ. ಹಲೋ ಹಿಮಾ, ಬಿರಿಯಾನಿ ಮಾಡ್ತಾಯಿದ್ದೀವಿ. ನನಗೆ ಬಿರಿಯಾನಿ ಮಾಡೋಕ್ಕೆ ಬರುತ್ತೆ, ಬಟ್ ನಿನ್ನ ಬಿರಿಯಾನಿ ಟೇಸ್ಟ್ ಮಾಡಿಸೋಣ ಇಲ್ಲಿ ಎಲ್ಲರಿಗೂ, ನಿನ್ನ ಸ್ಟೈಲ್ ಮಾಡೋಣ ಅಂತ. ಒಂದು ಸ್ವಲ್ಪ ರೆಸಿಪಿ ಹೇಳ್ಬಿಡ್ತೀಯಾ? ಹೇಳು. ಈಗ ಅಕ್ಕಿ ತೊಗೊಂಡು, ಹೌದು, ಅಕ್ಕಿ ತೊಗೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಂ, ಚಿಕನ್ನು ವಾಶ್ ಆಗಿ ರೆಡಿ ಇದೆ. ಕುಕ್ಕರಲ್ಲಿ ಮಾಡ್ತೀನಿ.
ಹಾಂ ಫಸ್ಟು ಕುಕ್ಕರ್ನ ಸ್ಟವ್ ಮೇಲೆ ಇಡಿ. ಆಯ್ತು. ಓ ಹಂಗೆ ಮಾಡಬೇಕಲ್ವಾ? ಇಲ್ಲ, ಅದು ರೋಸ್ಟ್ ಮಾಡ್ಕೊಳ್ಳೋಕ್ಕೆ ನಾನು ಕುಕ್ಕರಲ್ಲಿ ಆಲ್ರೆಡಿ ಅನ್ನ ಹಾಕ್ಬಿಟ್ಟಿದ್ದೀನಿ. ಏನೇನು ಫ್ರೈ ಮಾಡ್ಕೋಬೇಕು ಅದು ನಾನು ಬಾಣಲಿ ಮಾಡ್ಕೋಬೋದಾ? ಓಕೆ, ಹಂಗಾರೆ ಒಂದೇ ನಿಮಿಷ ಇರು. ನಾವು ಎಲ್ಲ ಒಂದೇ ಸತಿ ಮಿಕ್ಸ್ ಮಾಡೋದಲ್ವಾ? ಹೌದಾ? ತಡಿ, ಒಂದೇ ನಿಮಿಷ ತಡಿ. ಇವಾಗ ನೋಡಿ, ನಮ್ಮ ಹಿಮ ಮನೇಲಿ ಮಾಡ್ತಾಳಲ್ಲ ಆ ಸ್ಟೈಲ್ ನಾವು ಬಿರಿಯಾನಿ ಮಾಡ್ತಾಯಿದ್ದೀವಿ. ನಾನು ಏನು ಮಾಡಿದೆ ಅಂದರೆ ತೊಳ್ಕೊಂಬಿಟ್ಟೆ ನಾನು ಆಲ್ರೆಡಿ ಇದನ್ನು, ಏನಂತಾರೆ, ಪಾತ್ರೆನ. ಸೊ ಹಂಗಾಗಿ ಈಗ ಅದನ್ನು ವಾಪಸ್ ಹಾಕೋಬೇಕು. ಅದು ಇಟ್ಕೊಂತೀನಿ. ಈರುಳ್ಳಿ, ಮೆಣಸಿನ್ಕಾಯಿ ಇಲ್ಲಿ. ಈರುಳ್ಳಿ ಬ್ರೌನ್ ಆಗಬೇಕಂತ ನೋಡಿ, ಬ್ರೌನ್ ಆಗೋ ಥರ ಫ್ರೈ ಮಾಡ್ತಾಯಿದ್ದೀನಿ ಬ್ರೋ. ಹಂಗೆ ಕ್ಯಾಮ್ರಾ ತೊಗೊಂಡು ಇಲ್ಲಿಗಿಡಿ ಬ್ರೋ ಸ್ವಲ್ಪ. ಆಗ್ತಾ ಇದೆ. ಓಕೆ. ಓಕೆ, ಸೊ ಈಗ ಚಿಕನ್ನು ಬಿರಿಯಾನಿಗೆ ಬೈ ಇದೆಲ್ಲ ಹಾಕ್ಬಿಟ್ಟಿದ್ರಲ್ಲ ಬೈ, ಇವೆಲ್ಲ ಇದಕ್ಕೆ ಬೈ, ಬಾರ್ಬಿ ಇದಕ್ಕೆ. ಅಲ್ಲಿ ಬೆಳ್ಳುಳ್ಳಿ ಪೇಸ್ಟ್ ಕೊಡ್ಬೋದಾ? ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಿ 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 ಹಾಂ, ಒಂದು ಒಟ್ಟಿಗೆ ಇಟ್ಕೊಳ್ಳೋಣ. ಅಲ್ಲ, ಇವಾಗ ನಾವು ಚಿಕನ್ನ ಅದರಲ್ಲಿ ಇಡೋಣ, ಇವ್ರು ವೆಜ್ ಅವ್ರಿಗೆ ಏನು ಮಾಡೋಣ, ಇದರಲ್ಲಿ ಹಾಕಿಟ್ಟಿಡೋಣ ಅಷ್ಟೇ. ಅದ್ರಲ್ಲಿ ಕೆಂಡ ತೆಗೆದ್ಬಿಟ್ಟು ಅದ್ರಲ್ಲಿ ಹಾಕೋಣ. ನಾನು ಹೇಳ್ತೀನಿ, ಇದನ್ನು ಚುಚ್ಬಿಡಿ ಬ್ರೋ. ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ, ಫುಲ್ಲು ಮಿಕ್ಸ್ ಮಾಡಿಕೊಂಡು ಫುಲ್ ಹಿಂಗೆ ಚುಚ್ಬಿಟ್ಟು ಕೊಡಿ ಅಷ್ಟೇ. ಇದು ಸೇಫ್ಟಿ. ಟಿಗ್ಲೇಟ್ರಲ್ಲಿ ಸುಮ್ಮನೆ ಸುಟ್ಕೊಬಿಡ್ಬಿಡೋದು. ಇಲ್ಲಾಂದರೆ ಹಾಕಿ ಬಾಂಡಿಗೆ ಹಾಕ್ಬಿಟ್ಟು ಇಟ್ಬಿಡೋಣ. ಸ್ವಲ್ಪ ನೀರು ಹಾಕ್ಬೇಕು, ಇನ್ನೂ ನೀರು ಹಿಡಿಯುತ್ತೆ ಅದು. ಅನ್ನ ಒದಗ್ತಾ ಇದೆ, ತುಂಬೋಗ್ಬಿಡುತ್ತೆ ಅದು. ಬಾಣ್ಲಿಗೆ ಕುಕ್ ಮಾಡೋದಾ? ಹ್ಞೂ, ಅನ್ನ ತುಂಬ ಒದಗ್ತಾ ಇದೆ ಅದು. ಚಿಕನ್ ಬೇರೆ ಇದೆಯಲ್ಲ ಅದರಲ್ಲಿ, ಒಂದು kg ಚಿಕನ್ ಐತೆ. ಚಿಕನ್ ಎತ್ತಾನು ಇನ್ನೊಂದ್ಸಲ ಕೆಳಗಡೆಯಿಂದ ಒಂದು ಇದು ಪಾಯಸ ಆಗ್ಬಿಡುತ್ತೆ ಬೈ. ಇದಾ ಚಿಕನ? ಅದಾ ಹಾಕಿ ಬೆಂದಿರುತ್ತೆ ನೋಡಿ. ಬೋಡಿ ಎಲ್ಲ ಸ್ಕಿನ್ನೆಲ್ಲ ಗೊತ್ತಾಯ್ತು ನೋಡಿ. ಸಾಕಲ್ಲ, ಚುಚ್ಚು ನೋಡಿ, ಬೆಂದೈತೆ. ಇದಕ್ಕಿಲ್ಲೇ ಸಿಪ್ಪೆ ಹಿಂಗೆ ಅಂತಿದಂಗೈತೆ. ಟೇಸ್ಟ್ ಮಾಡಿ. ಹಿಂಗೆ ಜ್ಯೂಸು ಆಯ್ತಲ್ಲ. ಬೆಂದೈತಿದು. ಬ್ರೋ, ಯಾರು ಮಿಕ್ಸಿಂಗ್ ಮಾಡ್ಕೊತೀರಾ ಜ್ಯೂಸು? ಹಾಂ, ನೀರು ಒಂದೆಲ್ಲ ವಾಟ್ರು ಕೊಡು. ಲೋಟಸ್ ಸ್ಕ್ಯಾರ್ಸಿಟಿ ಇದೆ ಅದಕ್ಕೆ ಕಣ್ಣು. ಬ್ರೋ, ಕೈಯಲ್ಲೇ ಎತ್ತಿಕ್ ಬಿಡ್ಬೋದು, ಅದಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಿಡಿ. ಆಯ್ತು, ನೋಡಿ ಟೇಸ್ಟ್ ಮಾಡಿ ಬೈ. ಹೊಗೆ ಅದು ಸೌದೆ ಇದಲ್ವಾ? ಬನ್ನಿ, ಈ ಕಡೆ ಬನ್ನಿ. ನೋಡಿ ಬೈ, ತಿನ್ಬಿಟ್ಟೆ. ಏನೋ ಕಿರಿಕೋ ಯಾವ ವಿಡಿಯೋ ಬೈ ಫುಲ್ಲು ರೋಸ್ಟ್ ಬಾಟಮ್. ಹೌದಾ? ಹಿಂಗಿದ್ರೆ ಫ್ಲೇಮಲ್ಲಿ ಇದ್ರೆ ಬೈ ಚೆನ್ನಾಗಿ ಕರೆಕ್ಟಾಗಿ ಆಯ್ತದೆ. ಜಾಸ್ತಿ ಬೆಂಕಿ ಇದ್ರೆ ರೋಸ್ಟ್ ಆಗ್ಬಿಡ್ತದೆ ಬೇಯಲ್ಲ. ಅದು ನೋಡಿ ಎಲ್ಲ ಕಪ್ಪಗಾಗ್ಬಿಡೈತೆ ಫುಲ್ಲು ಲಾಸ್ಟ್ ಪೀಸ್. ನೆನ್ನೆ ನಮ್ಮ ಸ್ವಲ್ಪ ಕರಿನೈ ಬಿಳಿನೈ ಉಳ್ಕೊಂಡೈತೆ. ಓ, ಇದು ಸೌಂಡಾ? ನಾನು ಎಲ್ಲೋ ಯಾವುದೋ ಸೌಂಡ್ ಬಂದು ಇದು ಬಂತು ಅಂದ್ಕೊಂಡೆ ನೋಡಿ. ಇದು ಕರು ಬಂತು. ಯಾರಪ್ಪ ಇಷ್ಟೊತ್ತಲ್ಲಿ ಗೆಜ್ಜೆ ಕಟ್ಕೊಂಡ್ ಬಂದಿರೋದು ಈ ಮಧ್ಯರಾತ್ರಿಯಲ್ಲಿ ದೇವಾಗ್ಲೂ ಓಡಾಡೋ ಟೈಮಲ್ಲಿ ಅಂತ. ಅದೇ ಬ್ರೋ, ಇದು ಹೆಂಗೆ ಆಫ್ ಮಾಡಲ? ಹಿಂಗೆ ಫುಲ್ ಇಲ್ಲ ಹಾಕ್ಬೇಕು ಹಂಗೆ ಡೈಟಾಗಿ. ಇನ್ನೊಂಚೂರು ಉರಿ ಕಡಿಮೆ ಮಾಡಿ. ಫುಲ್ ಡೌನ್ ಮಾಡಿದ್ದೀನಿ. ಇದರಲ್ಲಿ ಹಾಕ್ಲಾ ನಿಮಗೆ? ಇಲ್ಲ ಅದ್ರಲ್ಲಿ ಹಾಕ್ಲಾ? ವೈಟ್ ಗ್ಲಾಸ್ ಬೈ, ಅದು ತೊಳೆದ್ರೆ ಬೈ ಲೋಟದ? ಹೊಡಿದ್ದೀನಿ. ನಿನ್ನೆ ಕರಿನೈ ಮಿಕ್ಕಿತ್ತು, ಅದನ್ನೇ ಹೊಡಿತಾ ಇದೀವಿ. ಕರಿನೈ ಕುಕ್ಕರಲ್ಲಿ ಬಿರಿಯಾನಿ ಮಾಡೋಕ್ಕಾಗ್ತದೆ ನಮಗೆ. ಕುಕ್ಕರ್ ಜಾಸ್ತಿ ಹಾಕ್ಬಿಟ್ಟು
ಅನ್ನ ನೋಡಿ ಉಪ್ಪಿಟ್ಟು ಮಾಡ್ದಾಗ ಮಾಡ್ತಾ ಇದೀವಿ ಅಷ್ಟು ಏನೇ ಆದ್ರೂ ಬೈ ಇಷ್ಟು ನ್ಯಾಚುರಲ್ ಹಂಗಾಗಿ ಮಾಡ್ಬಿಡ್ಲ ಹಾಕ್ಬಿಡ್ಲ ಈಗ ಒಟ್ಟಿನ ಚೂರೇ ಚೂರ ಐತೆ ಇದು ಈ ಕಡೆ ಏನ್ ಮಿಕ್ಸ್ ಮಾಡ್ತಾ ಇದ್ದೀರಾ ಯಾವ್ದಕ್ಕೆ ಇವಾಗ ಹಾಕ್ತಿದ್ದು ನೀರು ಹಾಕ್ಬೇಕು ಇವಾಗ ಅಷ್ಟೇ ಬೈ ಇನ್ನೂ ಎಷ್ಟೊಂದು ಇತ್ತಲ್ಲ ಕಾಲಿನ ಎಲ್ಲ ಖಾಲಿ ಆಗೈತೆ. ಇಲ್ಲ ಅದೇ ಇಬ್ರಿಗೂ ಹಾಕಿದ್ದೀನಿ ಹಾಕಿದ, okay. ಇನ್ನಿಷ್ಟಿದೆ ಸ್ಟ್ರಾಂಗ್ ಮಾಡ್ಬಿಡ್ಲಾ ಏ ಬೇಡ ಒಂದೇ ಪೆಗ್ ಹಾಕ್ಬಿಡಿಲ್ಲ ಇನ್ನೊಂದು ಪೆಗ್ ಲೈಟ್ ಹೊಡಿಯೋಣ ಇದು ಯಾವತ್ತಿದ್ರು ನೋಡಿ ಕಾಡು ಮೆಣಸು ಥರ ಸುಟ್ಕೊಂಡು ತಿನ್ನೋದೇ ಬೆಸ್ಟು ಎಲ್ಲ ವೇಸ್ಟು ಹೆಂಗಿದೆ ರೋಸ್ಟ್ ಆಗಿ ಹೋಗಿದೆ ಹೀಗೆ ಒಂಚೂರು ನೀರು ಹಿಡೀರಿ ನೀರು ಹಿಡ್ಕೊಂಬರ್ತೀನಿ ಇಲ್ಲ ಕೊಡಿ ಹಾಕ್ಕೊಡ್ತೀನಿ ಬನ್ನಿ ಚೇರ್ ಹಾಕೊಳ್ಳಿ ಸುತ್ತಾ ಎಲ್ಲ ಚಪಾತಿ ಬರಲೇ ಇಲ್ಲ ಜಾಸ್ತಿ ಹಾಕಿಲ್ಲ ಅದಿದೆ ಫ್ಲೇವರು ಇಲ್ಲಿ ನೋಡಿ ಬೈ ನೀವು 30ಗಿಂತ ಜಾಸ್ತಿ ಇಲ್ಲ ಬೈ 60 ಮೇಲೆ ಇಲ್ಲ ಬೈ ಗ್ಲಾಸ್ ಹಂಗಿದೆ ಅಷ್ಟೇ ಅದಕ್ಕೆ ಅದು ಒಂದು ಕ್ವಾರ್ಟರ್ ಇಲ್ಲ ಚೆಲ್ಲೋಗಿರೋದು ಒಂದು ಕ್ವಾರ್ಟರ್ ಮೇಲಿತ್ತು ಒಂದು ಈಗ ಕ್ವಾರ್ಟರ್ ಈಗ ನಾನು ಇಟ್ಟಿಲ್ಲ ಇಲ್ಲ ಬೈ ಈಗ ಮಲಗಿಸಿದ್ರ ನೋಡ್ಬಿಟ್ಟು ಇಟ್ಟಿದ್ದೆ ಅವಾಗೇ ಜಾಸ್ತಿ ಇತ್ತು ಬಾಯ್ಸ್ ಹೊಡೀರಿ ಎಲ್ಲರೂ ಓಪನ್ ಮಾಡ್ಬೇಕಾ ಸೇರ್ಸಾ ನೀನು ಅವರು ಕಾಡು ಮನಸ್ಸು ಅಲ್ಲ ಈ ಕಡೆ ನಾಡು ಮನಸ್ಸು ಅಲ್ಲ ಓಪನ್ ಮಾಡ್ಬಿಡು ಗಿರಿ ಕೊಡಿ ಚಾಕುಲೆ ಓಪನ್ ಮಾಡು ಬಾಟ್ಲ್ ಓಪನ್ ಮಾಡ್ತೀಯಲ್ಲ ಬಾಟ್ಲ್ ಓಪನ್ ಮಾಡಕ್ ಬರಲ್ಲ ಕುಡಿತೀರ ಲವ್ ನನ್ನ ಮಗನ 6 ಇದಾಗಿದೆ ಎಲ್ಲ ಫೇಕ್ ತೂತ್ಸು ಮಸಾಲೆ ಸಕ್ಕತ್ತಾಗಿದೆ ಕೈಯಲ್ಲಿ ಹಾಕಿದ್ ಮಾಡ್ತೀಯ ಹಿಂಗಂದ್ರೆ ಬರುತ್ತೆ ಕೊಡ ಓಪನರ್ ಇದೆ ಕಲರ್ ಇಲ್ಲ ಅಷ್ಟೇ ಹಂಗೆ ಎತ್ಕೊಳ್ಳಿ ಕಲರ್ ಇಲ್ಲ ಅಷ್ಟೇ ಸಕ್ಕತ್ತಾಗಿದೆ ಬೇಯಬೇಕು ಅಲ್ಲಿ ಹೋಗಿ ನಂತರ ಬರುತ್ತಲ್ಲ 6 ರೂಟ್ ಕೆನಾಲ್ಸು ಅವ್ರಿಗೆ ಗೊತ್ತಾಗುತ್ತೆ ಎಸ್ ಬಾಯ್ಸ್ ಎಸ್ ಓ ಇಲ್ಲ ಬರಲಿಲ್ಲ ನಕ್ಕ ನಕ್ಕ ಅಯ್ಯೋ 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 ಎರಡು ಕಡೆ ಕೂತಾನು ಈ ಕಡೆ ನಮಗೆ ಬರ್ತೈತೆ ಆ ಕಡೆ ನಮಗೆ ಬರ್ತೈತೆ ಈ ಕ್ಯಾಂಪಿಂಗಲ್ಲಿ ಎಕ್ಸ್ಪೆರಿಮೆಂಟಲ್ಲೇ ಆಗೋಗ್ಬಿಟ್ಟು ಕಾಲು ತಿನ್ಬೇಕಂತೆ ಗಂಡು ಮಕ್ಕಳು ಅವೆಲ್ಲ ಕಾಳು ಮತ್ತೆ ಕತ್ತು ತಿನ್ಬಾರ್ದು ಅಂತ ಏನು ಗೊತ್ತಾ ಮಾಡ್ತಿದ್ವು ಹೆಂಗಸು ತಿನ್ನಕ್ಕೆ ಬರೋ ಥರ ತಿನ್ಕೊಂಡ್ಬಿಡ್ತಾರೆ ಗಂಡು ಮಕ್ಳು ಅಂದ್ಬಿಟ್ಟು ಅದನ್ನಾದ್ರೂ ಬಿಡ್ಲಿಂದ ಈ ಕಾಲೇಜ್ ಮಾಡ್ಕೊಟ್ರು ಎಲ್ಲ ಎದುರಿಸೋರು ಕೋರ್ಟಲ್ಲಿ ಹೋದ್ರೆ ಅಲ್ಲಿ ಹಾಕ್ತೀರಾ ಅದು ಕೊಡ್ತೀರಾ ಇಲ್ಲ ಅಲ್ಲೇ ಬೇಯಿಸ್ತೀರಾ ಇಲ್ಲೇ ಬೇಸೋಣ ಬೈ ಕುಕ್ಕರ್ ಹತ್ರ ಇಟ್ಬಿಡಿ ಬೈ ತೊಳಿ ವಾಶ್ ಮಾಡೋದೆಲ್ಲ ಸೈಡಿಗೆ ಇಟ್ಕೊಂಬಿಡೋಣ ಅದಕ್ಕೆ ಬೈ ಬೆಂದಿದೆಯಲ್ಲ ಚಿಕನು ನೆನಪು ಬರ್ಲಿಲ್ವಾ ನೆನಪಾಯ್ತಾ ಗೊತ್ತಾಯ್ತು ಕಾಲು ಕಾಲ ಮೆಣಸಿಗೆ ಬಜ್ಜಿ ಕೋಳಿ ಕಾಲ ಕೋಳಿ ಕಾಲ ಅಲ್ಲ ಗುರು ನಾವು ತಿಂತಿದ್ದಲ್ಲ ಅವನೇ ಫುಟ್ಬಾಲ್ ನಾವೇನೋ ಗಾಡಿಯಲ್ಲಿ ಹಾಕ್ಬಿಟ್ಟು ಬಂದೋ ಈ ಕಡೆ ಕಾಲ್ಕೂಲರ್ನೆಲ್ಲ ಗಾಡಿ ಹಾಕ್ಬಿಟ್ಟೆ ಟೀ ಕುಡಿ ಅಂತ ಬಂದ್ರೆ ಅಲ್ಲಿ ಏನೋ ಮೆಣಸಿಗೆ ತಿನ್ನೋಣಕ್ಕೆಲ್ಲ ಹಂಗೆ ಎಲ್ಲ ಬಾಟಿ ಇಟ್ಟಿದ್ವು ಗ್ಲಾಸಲ್ಲಿ ಕಡ್ಲೆಟಲ್ಲಿ ಹಾಕ್ಬಿಟ್ಟು ಕರ್ದಿಟ್ಟಿದ್ದಲ್ಲ ಕರ್ದಿಕ್ಕಿದ್ರು ಅದು ನೋಡಕ್ಕೆ ಒಳ್ಳೆ ಮೆಣಸು ನಾನು ಬಿಡು ಮೆಣಸಿಗೆ ಬಜ್ಜಿ ಮಾಡೋರು ಇವರು ಎಲ್ಲರೂ ಕಷ್ಟೇ ಬಿಡ್ತಾರಪ್ಪ ಏನು ಕಾಲ್ ತರಲ್ಲ ಆಮೇಲೆ ಅವನ್ನ ಕ್ಯಾವೆ ಮುರುಗಿ ಮುರುಗಿ ಪಕೋಡ ಅಂತ ಬೈಟ್ ಹಾಕ್ಬಿಟ್ಟು ವಾಪಸ್ ಅದ್ರ ಮೇಲೆ ಇಟ್ಬಿಟ್ಟು ಇಲ್ಲಿ ನಿನ್ನ ಟೇಬಲ್ ಮುಂದ್ಗಡೆ ಗ್ಲಾಸ್ ಇದೆ ಕೊಡು ಅಭಿಗೆ ನಂದು ಇಲ್ಲಿ ಎಣ್ಣೆ ಕುಡಿಲ್ಲ ಇಸಿ ಇಷ್ಟೇ ಇರೋದು ಒಂದೊಂದು ಪೆಗ್ ಆಯ್ತದೆ ಅಷ್ಟೇ ಇಬ್ಬರಿಗೆ ಹಾಕೊಂಡ್ರೆ ಎಣ್ಣೆದು ಇಲ್ಲ ಇಲ್ಲ ಹಾಕೊಂಡಿಲ್ಲ ಎಲ್ಲಿ ನನ್ನ ಗ್ಲಾಸು ಟೇಬಲ್ ಈಗ ಹಾಕೊಂಡ್ಬಿಟ್ಟು ಇಲ್ಲಪ್ಪ ಬೈ ಇದ್ರಲ್ಲಿ 60 ಮೇಲೆ ಐತೆ ಬೈ 2 ಪೆಗ್ ಹಾಕೋಬೋದು ನೀವೇನು ಬೈ ಇದು ನೀವು ಕರಿ ನಾಯಿ ಬಿಳಿ ನಾಯಿ ಹಾಂ ತಗೊಳ್ಳಿ ಬೈ ಇದು ಹಿಂಡಿ ಹೇಳ್ತೀನಿ ಇದು ಮೋಸ ಇದು ಲೋಫರ್ ಎಷ್ಟು ಹಾಕೊಂಡಿದ್ಯಾ ಗೊತ್ತಾ ನೀನು ಅವ್ನು ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕೊಂಡೆ ನನ್ನ ಮಗನೇ ಅಲ್ಲಿ ಇದ್ದಿದ್ದೆ ಅಷ್ಟು ಅಭಿಗೆ ಎಷ್ಟು ಬಂತು ಇದಕ್ಕೆ ಇದು ಎಮ್ಮೆ ಚಾಕು ಮ್ಯಾಮ್ ಇದಕ್ಕೆ ಹೂಲೋ ಎಮ್ಮೆ ಚಾಕು ಮ್ಯಾಮ್ ಮಿಕ್ಸ್ ಮಾಡೋಣ ಏನಾಗುತ್ತೆ ನೋಡೋಣ ನಾನೇ ಕಾಯ್ತಾ ಇದ್ದೀನಿ ನೀನು ಸತ್ತೋಗ್ಬಿಡು ಪರವಾಗಿಲ್ಲ ನೀನು ಸತ್ತೋಗ್ಬಿಡು ನಮ್ಗೆ ಪ್ರಾಬ್ಲಮ್ ಇಲ್ಲ ನಾವು ಎಣ್ಣೆ ಹೊಡಿಬೇಕಷ್ಟೇ ಅಷ್ಟೇ ಹಾಕೊಂಡ್ಬಿಟ್ಟ ಅವ್ನು ಮನೆ ನೀನು ಮನೆಗೆ ಹೋಗ್ಬಿಡಿ ಮನೇಲಿ ಬಿಟ್ಟಿದ್ದಲ್ಲ ಅದು ಏನು ಚಲೋ ಆಯ್ತಾ
ನಾನು ಎಣ್ಣೆ ಚಲೋ ಇತ್ತು ಅನ್ಕೊ ನೀರಿಡೀರಿ ಬೈ ಮಾಡಿದ್ರಾ ಮಾಡಿ ಎಲ್ಲಿ ಬೀಳಿಸ್ದೋ ಬೈ ಅದು ಗುಂಡ್ಗ ಹಾಟು ಈ ಹೃದಯ ಹಾಟ್ ಇದೆಯಲ್ಲ ಇರೋ ಡೈಲಾಗ್ ಹೊಡೆದ್ಬಿಟ್ಟು ತೆಗೀರಿ ಅದು ಹಂಗೆ ಗಣೇಶ್ ಡೈಲಾಗ್ ಹೊಡಿರಿ ಅದು ಈ ಆರ್ಟ್ ಅಂತಾರಲ್ಲ ಈ ಕೋಳಿ ಆರ್ಟ್ ಇರಿ ಹಾಂ ಹೇಳಿ ಈ ಹೃದಯ ಇಷ್ಟೊತ್ತಿಗೆ ರೆಕಾರ್ಡ್ ಮಾಡ್ತಿದ್ದ ನೀನೆಂತ ಇದು ಆಗೈತೆ ಎಲ್ಲ ಬೈ ಇದರ ಹೈಲೈಟ್ಸು ರೆಕಾರ್ಡ್ ಆಗಿಲ್ಲ ಅಲ್ಲ ಅವ್ನು ಹೋಗಿ ನೋಡಿದ್ದು ಆಫ್ ಮಾಡ್ಮೇಲೆ ಹೋಗಿ ನೋಡಿರೋದು ಅಲ್ಲಿ ಹೋಗ್ಲಿ ಅದು ಡೈಲಾಗ್ ಹೊಡೀರಿ ಈ ಹೃದಯ ಇಂಚ ಮೊಸರು ಹಾಕೊಳ ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಮುಚ್ಕೊಂಡು ಎಂತ ಗೊತ್ತಾ ನೋಡು ಆಮೇಲೆ ಹೇಳ್ತೀಯ ಏನು ಹೇಳ್ತೀಯ ಬದುಕಿದ್ರೆ ಹೇಳ್ತಾರೆ ಏನಿಲ್ಲ ಎಲ್ಲ ಕರ್ಕೊಂಡ್ಬಿಟ್ಟು ನನಗೇನು ಕೊಡಿಸ್ತೀನಿ ಹೆಂಗೋ ಬಸ್ ಹೇಳ್ತಾ ಇದ್ರು ಚಪಾತಿ ತಿನ್ನೋಕ್ಕೋಸ್ಕರ ಇಲ್ಲಿರ್ಬೇಕಿತ್ತ ಪೈನಾಪಲ್ ರೋಸ್ಟ್ ಮಾಡಿ ಇವಾಗ ಆಯ್ತಲ್ಲ ಇಟ್ಬಿಡಿ ಇವಾಗ ಕುಡಿ ರೋಸ್ಟ್ ಮಾಡಬೇಡ್ರಪ್ಪ ಹುಷಾರ್ ಬೈ ಇಲ್ಲ ಇವಾಗ ಚೆನ್ನಾಗಿಲ್ಲ ಇವಾಗ ಕರೆಕ್ಟಾಗಿ ಕೂಡ ಇಲ್ಲ ಇವಾಗ ಅಲ್ಲಿ ಹೋಗಿರೋ ಚಿಕನ್ ಎಲ್ಲ ವಾಪಸ್ ಬಂದು ಅಂಟ್ಕೊಂಡಿರುತ್ತೆ ಗುರು ತಲೆ ಯಾರು ಗುರು ಹಾಕಿದ್ದು ಬೈ ಮಸಾಲೆ ಮಾಡ್ತೀನಿ ನೋಡು ಕರೆಕ್ಟ್ ಆಗಿದೆ ಕಟ್ ಮಾಡಿದ್ದು ನೀವೇ ತಲೆನಾ ಇಲ್ಲ ನಂಗೆ ತಲೆ ಇಷ್ಟ ಇಲ್ಲ ಓಕೆನಾ ಅದು ಬ್ರೇನ್ ಒಂಥರ ಟೇಸ್ಟ್ ಅದು ಯಪ್ಪ ಖಚಿತ ಪುಸ್ತಕ ಕಣ್ಗುಡ್ಡೆ ಬಂದ್ಬಿಡ್ತಾ ನೋಡ್ತಾ ಇದ್ದೀನಿ ಹೀಗೆ ಇಲ್ಲೂ ಈ ಕಣ್ಣಲ್ಲೂ ನೀರು ಆ ಕಣ್ಣಲ್ಲೂ ನೀರು ಇಲ್ಲಿ ಯಾರಿಗಾರು ಬಿರಿಯಾನಿ ಆಫ್ ಮಾಡಿದ್ದೀರಾ ಹಾಂ ಮಾಡಿದ್ದೀನಿ ಕವನ ವಚನ ಹೇಳಕ್ಕೆ ಬರ್ತದೆ ಯಾರಿಗಾರು ನೋಡ್ಬೋದು ಎಲ್ಲ ಊಟ ಎಲ್ಲ ಆಯಿತು ಆಲ್ಮೋಸ್ಟು ನಮ್ಮದೆಲ್ಲ ಊಟ ಮಾಡಿದ್ರೆ ಇವಾಗ ಮಾಡ್ತವ್ರೆ ತುಂಬ ಚೆನ್ನಾಗಿತ್ತು ಒಂಥರ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಆಫ್ ಲೈಫು ಲೈಟ್ಸ್ಗಳೆಲ್ಲ ಉರಿದೆಲ್ಲ ಎಲ್ಲ ಹಾಕಿದೆಲ್ಲ ಸೂಪರ್ ಈ ಸಾಂಗ್ ನೋಡ್ಬೋದು ಎಲ್ಲ ಕಡೆ ಕಂಪ್ಲೀಟ್ ಡೆನ್ಸ್ ಡಾರ್ಕ್ ಇದೆ ಸೊ ನಾವು ಕ್ಯಾಂಪ್ ಮಾಡಿದ್ದೀವಿ ಇಲ್ಲಿ ಕಡೆ ಅದು ಎಲ್ಲ ಫುಲ್ ಮಿಸ್ಟ್ ಅದು ಆ್ಯಕ್ಚುಲಿ ಬ್ಲರ್ ಅಲ್ಲ ನೋಡಿ ಕ್ಯಾಮ್ರೆಲ್ಲ ಒರೆಸ್ತೀನಿ ಕಂಪ್ಲೀಟ್ ಮಿಸ್ಟ್ ಕವರ್ ಆಗಿರೋದು ಹಂಗಿದೆ ಬಟ್ ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್ ಕ್ಯಾಂಪಿಂಗಲ್ಲಿ ಇಲ್ಲೆಲ್ಲ ನಮ್ಮ ಗಾಡಿಗಳಿದ್ದಾವೆ ಅಂದರೆ ನಮ್ಮ ಜನರ ಎಲ್ಲ ರೀತಿಯಾದ ಲೈಟು ಬ್ಯಾಕಪ್ ಎಲ್ಲ ಫೆಸಿಲಿಟಿ ನೀಟಾಗಿದೆ ಇದು ನಮ್ಮ ಟೆಂಟು ಇಲ್ಲೊಂದು ಟೆಂಟ್ ಇದೆ ಅಲ್ಲಿ ನಮ್ಮ ಜಟಾಯು ಇದೆ ಇಲ್ಲೊಂದು ಟೆಂಟು ಸೊ ಅಡುಗೆ ಎಲ್ಲ ನಾವೇ ಮಾಡ್ಕೊಂಡ್ವಿ ಬಿರಿಯಾನಿ ಮಾಡಿದ್ವಿ ಹಾಗೆ ಚಪಾತಿ ಅದು ಇದೆಲ್ಲ ಸ್ವಲ್ಪ ಮಾಡ್ಕೊಂಡಿದ್ವಿ ಇವಾಗ ಚಳಿ ಸಿಕ್ಕ ಟೈಮ್ ಎಷ್ಟಾಯ್ತು ಬ್ರೋ 12 ಓಹೋ 12 ಗಂಟೆ ಆಗಿರೋದೇ ಗೊತ್ತಾಗಿಲ್ಲ ಆ್ಯಕ್ಚುಲಿ ಅಷ್ಟು ಚೆನ್ನಾಗಿದೆ ಇನ್ನು ಸೌದೆಗಳೆಲ್ಲ ಸ್ವಲ್ಪ ಇದೆ ಸ್ವಲ್ಪ ಎಲ್ಲ ಪಾರ್ಟಿ ಎಲ್ಲ ಜೋರಾಗೇ ಇತ್ತು ಈಗ ಸ್ವಲ್ಪ ಎಲ್ಲ ಇನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ವೈಂಡ್ ಅಪ್ ಮಾಡಿ ಎಲ್ಲ ಹೋಗಿ ಮಲ್ಕೊಳ್ಳೋದು ಯಾಕಂದರೆ ಮತ್ತೆ ಬೆಳಗ್ಗೆ ಎದ್ದೇಳಬೇಕು ಜಲ್ದಿ ಎದ್ದು ಹೊರಡಬೇಕು ಇದು ನೋಡಿ ಇನ್ನೂ 1 ಪಾಯಿಂಟ್ ತೋರಿಸ್ತಿದೆ ರೆಡ್ಡಲ್ಲಿದೆ ನಿನ್ನೆಯಿಂದ ಉರಿತಾ ಇದೆ ಕಂಟಿನ್ಯೂಸ್ ಆಗಿ ಇದು ಬಿಟ್ಟರೆ ಇದೆಲ್ಲ ಓಕೆ ಇದೊಂದು 4 ಅವರ್ಸ್ ಬಂತು ಇದು ತುಂಬ ಚೆನ್ನಾಗಿದೆ ನಮ್ಮ ವೇಣುದು ವಿಕ್ಕಿದು ಸಕ್ಕತ್ತಾಗಿದೆ ಈ ಲೈಟು ನೆಕ್ಸ್ಟ್ ನಾನು ಇದೊಂದು ಅಪ್ಗ್ರೇಡ್ ಮಾಡ್ಕೊಬೇಕು ಪ್ರೋಟ್ರೋನಿಕ್ಸ್ದು ಇದೆಲ್ಲ ಪವರ್ ಬ್ಯಾಂಕ್ ಕನೆಕ್ಟ್ ಮಾಡ್ಕೊಂಡಿರೋದು ಇಟ್ ವಾಸ್ ನೈಸ್ ವಂಡರ್ಫುಲ್ ಮೂಮೆಂಟ್ ವಿ ರಿಯಲಿ ಎಂಜಾಯ್ಡ್ ಅಂದರೆ ತುಂಬ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಟೈಮ್ನ ಫ್ಯಾಮಿಲಿ ಕರ್ಕೊಂಬಂದ್ರೆ ಇನ್ನೂ ಚೆನ್ನಾಗಿರೋದು ನೋಡಬೇಕಾದ್ರೆ ನೆಕ್ಸ್ಟ್ ಟೈಮು ಫ್ಯಾಮಿಲಿನೂ ಕರ್ಕೊಂಬಂದು ಇದೇ ರೀತಿ ಒಂದೊಳ್ಳೆ ಎಂಜಾಯ್ಮೆಂಟ್ ಮಾಡಬೇಕು ಸೊ ಫೈನ್ ಸೊ ಇವಾಗ ಇನ್ನೇನು ಆಲ್ಮೋಸ್ಟ್ ನಾವು ಬೆಡ್ಗೆ ಹೋಗಬೇಕು ನೋಡೋಣ ಇವಾಗ ಮುಗಿಯುತ್ತಾ ಇನ್ನೂ ಮುಗಿಯುತ್ತೆ ಗೊತ್ತಿಲ್ಲ ಬಟ್ ಹೌಎವರ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಿಮ್ಮೆಲ್ಲರ ಜೊತೆ ನಾವು ಕೂಡ ಕ್ಯಾಂಪಿಂಗ್ ಮಾಡೋಣಂತೆ ಇದೇ ರೀತಿ ಒಂದು ಒಳ್ಳೆ ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ವಿತ್ ಎಲ್ಲ ಫೆಸಿಲಿಟೀಸ್ ಇರುತ್ತೆ ನಾವೆಲ್ಲ ರಾ ಕ್ಯಾಂಪಿಂಗ್ ಮಾಡ್ತಾಯಿದ್ದೀವಿ ನಾವೇ ಕುಕ್ಕಿಂಗು ನಾವೇ ಇದು ಬಟ್ ನೀವು ನಮ್ಮ ಜೊತೆ ಕ್ಯಾಂಪಿಂಗ್ ಮಾಡಬೇಕು ಅಂದರೆ ಅದ್ರ ಜೊತೆ ಎಲ್ಲ ಫೆಸಿಲಿಟೀಸ್ ಇರುತ್ತೆ ಎಲ್ಲ ರೀತಿಯಾದ ಪ್ರಿಕಾಷನ್ಸ್ ಎಲ್ಲ ತೊಗೊಂಡು ಕ್ಯಾಂಪಿಂಗ್ ಮಾಡೋಣಂತೆ ಓಕೆ
ಓಕೆ ಗೋಸ್ಟ್ ಹಂಟ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಹಾಂ ಬನ್ನಿ ಬನ್ನಿ. ಬೈ ಇಲ್ಲೆಲ್ಲ ಹುಚ್ಚ ಇದಿಲ್ವಾ ನಾವು? ಎಲ್ಲ ಹುಚ್ಚರಿದೆ. ಇದು ಡೌನ್ ಹಿಂಗೋಣ ಚೆನ್ನಾಗಿರುತ್ತೆ. ಬೈ ಹಿಂಗೆ ಗೊತ್ತಾಗುತ್ತೆ ಈ ಕತ್ಲಲ್ಲಿ ಡೌನ್ ಯಾವುದು ಅಂತ. ನೀನು ಹೋಗ್ತಿದ್ದಾಗ ಬಿದ್ದಾಗ ಗೊತ್ತಾಗುತ್ತೆ ಡೌನ್ ಯಾವುದು ಅಂತ. ಎಲ್ಲಿ ಗೋಪಾಲ್ ಎಲ್ಲಿ ಮಿಸ್ಟರ್ ಗೋಪಾಲ್? ಅವ್ನು ಬರಲ್ಲ ಆಮೇಲೆ ನೋಡು, ಅವ್ನು ನೀಟ್ಲಾಗ ಹೋಗ್ತಾನೆ. ಗೋಪಾಲ್ ಅಲ್ಲೂ ಇರಲ್ಲ ನೀವು. ವೇರ್ ಆರ್ ಯು ಗೋಪಾಲ್? ಲೆಟ್ಸ್ ಡೂ ಗೋಸ್ಟ್ ಹಂಟಿಂಗ್. ಅಲ್ಲೋಡಲ್ಲಿ ಹೆಂಗ್ ಕಾಣಿಸ್ತೈತಲ್ಲ ಬೈ. ಬೈ ಸುಮ್ಮನೆ ಇಲ್ಲಿ ಅವ್ನು ಗೋಪಾಲ್ ಹಿಂಗೆ ಸೈಲೆಂಟ್ ಆಗಿ ಮೆತ್ತಗ್ ಬಾ ಅನ್ಬೇಕು. ಸಣ್ಣದು ಯಾವ್ದಾದ್ರು ಲೋಕಲ್ ಟಾರ್ಚ್ ಬಿಟ್ಬಿಟ್ಟು ವಿಡಿಯೋ ಮಾಡ್ಬೇಕು. ಏನು ಹುಡುಕ್ತಿದ್ಯಾ ಗುರು? ಓ ಎಟ್ಟಾರ್ಚಾ? ಫಾರಿನಲ್ಲಿ ಅಂಡರ್ವೇರ್ ಹಂಗೆಲ್ಲ ಇರೋದು. ಇಟ್ಸ್ ಟೈಮ್ ಟು ಸ್ಲೀಪ್. ಸೊ ಈಗ ಎಲ್ಲರೂ ಶೆಡ್ ಡೌನ್ ಮಾಡಿ ಹೋಗ್ತಾ ಇದ್ದೀವಿ. ಎಲ್ಲ ಸುತ್ತ ಎಲ್ಲ ಗಾಡಿಗಳೆಲ್ಲ ಸೇಫ್ಟಿಗೆ ಹಾಕ್ಕೊಂಡಿದ್ದೀವಿ ನೋಡಿ ಹಿಂದೆ ಮುಂದೆಲ್ಲ. ಸೊ ಈಗ ಜಿಪ್ ಹಾಕಿ ಮಲಗಿಬಿಟ್ರೆ ಇನ್ನು ಬೆಳಗ್ಗೆನೆ ಇದೊಳದು. ಒಂಥರ ಚೆನ್ನಾಗಿದೆ, ಅಡ್ವೆಂಚರಸ್ ಪ್ಲೇಸು. ಪ್ರೈವೇಟ್ ಪ್ರಾಪರ್ಟಿ ಆದ್ರೂ ಇಲ್ಲಿ ಒಂದು ಸ್ವಲ್ಪ ಏನಂತಾರೆ ಪ್ರಾಣಿಗಳು ಅವು ಇವೆಲ್ಲ ಇರ್ತವೆ ಅಂತ ಹೇಳ್ತಾರೆ. ಬಟ್ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಸೇಫ್ಟಿ ಇದೆ. ಈ ಗಾಡಿ ಒಂದು ಚೂರು ಹಿಂದೆ ಬಿಟ್ಬಿಡ್ತೀನಿ ನಾನು. ಬೇಡ ಬೇಡ ಕರೆಕ್ಟಾಗಿದೆ. ಅಲ್ಲ ಫ್ಲೇಮ್ಸ್ ಬರ್ತಾ ಇದೆ ಅದಕ್ಕೆ ಗಾಡಿ ಕಡೆಗೆ. ಪೆಟ್ರೋಲಾ ನಿಮ್ಮದು? ಡೀಸೆಲ್. ಏನಾಗಲ್ಲ, ಒಂದು ಚೂರಾ ಸ್ವಲ್ಪ ಇದೆ ಬಿಟ್ಬಿಡ್ತೀನಿ. PPF ಮಾಡಿಸಿದ್ದೀನಿ, ಅದು ಸಿಡಿದ್ರು ಎಲ್ಲ ಇದಾಗ್ಬಿಡುತ್ತೆ. ಹೌದಲ್ಲ, ಕರೆಕ್ಟು. ಒಂಚೂರು ರೇನು ಎಲ್ಲ ಫುಲ್ ಇಬ್ನಿ ಬೀಳ್ತಿದೆ ಒಳಗಡೆಗೆ, ಅದಕ್ಕೆಲ್ಲ ಕವರ್ ಮಾಡ್ಕೊಳ್ಳೋಣ ಅಂತ. ಹಾಯ್ ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್. ನೈಟ್ ಸಿಕ್ಕಾಪಟ್ಟೆ ಚಳಿ ಇತ್ತು, ಹಂಗಾಗಿ ನಾನು ಸ್ವೆಟರು ಪ್ಯಾಂಟು ಗೀಂಟು ಎಲ್ಲ ಹಾಕೋಬಿಟ್ಟೆ. ಸೊ ಬನ್ನಿ ನಿಮಗೆ ಒಂದು ಒಳ್ಳೆ ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ ಎದ್ದ ತಕ್ಷಣ. ಇದು ನೈಟೆಲ್ಲ ಉರ್ತಿದ್ದಪ್ಪ, ಲೈಟು ತುಂಬ ಚೆನ್ನಾಗಿದೆ. ಅದು ಹೆಂಗಿದೆ, ಫುಲ್ಲು ಮಿಸ್ಟು. ಏನದು ಗಿರಿ ಬೈ ಎಲ್ಲ ಸಂಚಾರ ಮಾಡ್ಕೊಂಬಂದವ್ರೆ. ಗದ್ದೆ ಕಡೆ ಹೋಗಿದ್ದಾ? ಹೆಂಗಿದೆ ನೋಡಿ ನಮ್ಮ ಟೆಂಟ್ಗಳು, ಗಾಡಿ ಎಲ್ಲ. ಚಂದಮಾಮ ಇನ್ನೂ ಕಾಣ್ತಾನಲ್ಲ ಬೈ, ಸೆಂಟ್ರಲ್ ಇದ್ದ. ಸೂರ್ಯ ಅಲ್ಲ ಚಂದಮಾಮ. ಹ್ಞೂ ಸೂರ್ಯ ಅಷ್ಟೇ ಮೇಲೆ ಬಂದುಬಿಟ್ಟಿದ್ರೆ 11 ಗಂಟೆ ಆಗ್ಬಿಟ್ಟಿರೋದು ನೋಡಿ. ಹೆಂಗಿದೆ, ಫುಲ್ಲು ಮಿಸ್ಟು ಎಲ್ಲ ಕಡೆ. ಸೂಪರ್ ಪ್ಲೇಸು, ಸಕ್ಕತ್ತಾಗಿತ್ತು ಮಾತ್ರ ನೈಟು. ಸೊ ಒನ್ಸ್ ಅಗೇನ್ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ನಮ್ದು ನಿನ್ನೆ ಸಕ್ಕತ್ತಾಗಿತ್ತು. ಹೌದಾ, ನಿನ್ನೆನೂ ಚೆನ್ನಾಗಿತ್ತು, ಆಮೇಲೆ ಮೊನ್ನೆ ಚೆನ್ನಾಗಿತ್ತು. ನಿನ್ನೆ ಅಂತೂ ಎಕ್ಸ್ಟ್ರೀಮ್, ಯಾಕಂದ್ರೆ ಜಲ್ದಿ ಬಂದು ಕತ್ಲಾಗಕ್ಕೆ ಮುಂಚೆ ಎಲ್ಲ ಟೆಂಟೆಲ್ಲ ಪಿಚ್ ಮಾಡಿಕೊಂಡು ಮಸ್ತಾಗಿತ್ತು ಮಾತ್ರ. ಹೆವಿ ಎಂಜಾಯ್ ಮಾಡಿದ್ದೆ ನಾನು. ಈಗ ನನಗೆ ಲೈಟ್ ಆಗುತ್ತೆ, ಒಂದು ಆಫ್ ರೋಡ್ ಆಫ್ ರೋಡ್ ಮಾಡ್ಕೊಂಡು ಮನೆ ಕಡೆಗೆ ರಯ್ಯ ನಡೀರಿ. ಎಲ್ಲ ಕ್ಲೀನಿಂಗ್ ಇದೆ, ಸ್ವಲ್ಪ ನೈಟೆಲ್ಲ ಲೇಟ್ ಆಗೋಯ್ತು, ಸ್ವಲ್ಪ ಪಾರ್ಟಿ ಜೋರಾಯಿತು ನಿನ್ನೆ ಮೊನ್ನೆಗಿಂತ. ಹಾಗಾಗಿ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಎಲ್ಲ ಮಾಡಿ ಇಲ್ಲಿಂದ ಇನ್ನು ಹೊರಡಬೇಕೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡು. ಹೆಂಗಿತ್ತು ಬೈ ನೈಟು? ಏನೋ ಬಂದಂಗೆ ಆಯ್ತಲ್ಲ, ಏನೋ ಬಂದಂಗೆ ಆಯ್ತಲ್ಲ. ಏನೋ ಗೊತ್ತಿಲ್ಲಪ್ಪ, ಬಂದಂಗೆ ಆಯಿತು. ಒಟ್ಟಿನಲ್ಲಿ ಸುಮ್ಮನೆ ನೋಡ್ದು ಬೈ ಕತ್ತಿ ಹಿಡ್ಕೊಂಡೆ ತಿರ್ಗಾಡ್ತು ಬೆಳಗ್ಗೆ ನೋಡಿ. ಫುಲ್ ಐಟಮ್ ಇಟ್ಕೊಂಡು ರಾತ್ರಿ ಬರೀ ಟೂಸ್ ಹಿಡ್ಕೊಂಡೆ ಓಡಾಡ್ತೀರ. ನೀರು ಬಿಡಕ್ಕೆ ಹೋಗಿದ್ದೆ. ಇದು ಬೆಳಗ್ಗೆ ಬೇಕಲ್ಲ ಟರ್ನ್ ಮಾಡೋಕ್ಕೆ ಅಂದ್ಬಿಟ್ಟು ನೀರು ಬಿಡಕ್ಕೆ ಹೋಗಿದ್ದೆ. ಅವಾಗ ಇಟ್ಕೊಂಡು ಹೋಗಿದ್ದೆ. ಅದೇನು ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿ ಜೀರಿಗೆ ನೀರು ಮಾಡ್ಕೊಂಡು ಕುಡಿಯೋಣಂತೆ. ಜಾಗ ಏನು ಬ್ಯೂಟಿಫುಲ್ ಆಗಿದೆ ಗೊತ್ತಾ, ಸಖತ್ತಾಗಿದೆ ಮಾತ್ರ. ಸೊ ಲಾಸ್ಟ್ ಟೈಮ್ ನಾವು ಓವರ್ ನೈಟ್ ಸ್ಟೇ ಮಾಡಿರಲಿಲ್ಲ, ತುಂಬ ಚೆನ್ನಾಗಿತ್ತು, ಫ್ಯಾಮಿಲಿ ಇದ್ರು ಅಂತ. ಗಿರಿಬೈ ಡ್ರೋನ್ ಶಾಟ್ ತಗೋತಾ ಇದ್ದಾರೆ. ಸನ್ನು ಅವಾಗಲೇ ನನಗೆ ಮೂನ್ ಥರ ಕಾಣಿಸ್ತಾ ಇತ್ತು. ನೋಡಿ ಇವಾಗ ಮತ್ತೆ ವಾಪಸ್ ಇದಾಗ್ತದೆ ಕ್ಲೌಡ್ ಥರ. ಅದು ಆ್ಯಕ್ಚುಲಿ ಸನ್ನು ಗೊತ್ತೇ ಆಗ್ತಾಯಿಲ್ಲ, ಒಳ್ಳೆ ಮೂನ್ ಥರ ಕಾಣ್ತಿದೆ. ಸೂಪರ್. ಈಗ ಮೇಲ್ಗಡೆ ಕುತ್ಕೊಂಡು ಸುಮ್ಮನೆ ಸೂರ್ಯಾಜಿ ನೋಡಿ, ನಾವು ಆಲ್ರೆಡಿ ಇದ್ದೀವಿ. ಡ್ರೋನ್ ಫ್ಲೈ ಮಾಡೋಣ ಅಂತ ವೇಟಿಂಗ್. ಸೂಪರ್ ಆಗಿದೆ, ಏನು ಚಳಿ, ಏನು ಮಸ್ತು, ಎಪಿಕ್ ಮಾತ್ರ ಲೊಕೇಶನ್, ಸೂಪರ್. ಎದ್ದ ತಕ್ಷಣ ಕ್ಯಾಂಪ್ ಸೈಟಲ್ಲಿ ಯಾವಾಗ ಸ್ವಲ್ಪ ಮಾರ್ನಿಂಗ್ ರುಟೀನ್ ಇರುತ್ತೆ.
ಏನಂತ ಹೇಳಿದ್ರೆ ನಾವು ಏನು ಐಟಮ್ಸ್ ಇರ್ತವೆ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದು ಈ ರೀತಿ. ಗಾಳಿ ನೋಡಿ ಹೆಂಗಿದೆ, ಹಾಂ ಹೆವಿ ಗಾಳಿ ಇದೆ. ಸೊ ಗಿರಿ ಬೈ ಹಾಂ ಸೊ ಇವಾಗ ನಮ್ಮದು ಏನು ಐಟಮ್ಸ್ ಇದೆ ಎಲ್ಲ ಕ್ಲೀನ್ ಮಾಡಿ ನೆಕ್ಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೋಬೇಕು. ಹಾಗಾಗಿ ಎಲ್ಲ ಸ್ವಲ್ಪ ಎತ್ತಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ವಾಷಿಂಗ್ ಹೋಗಬೇಕು. ವಾಷಿಂಗ್ ಹೋಗೋದೆಲ್ಲ ಎತ್ತಿಟ್ಬಿಟ್ಟು ವಾಷಿಂಗ್ ಮಾಡಿ, ಯಾಕಂದರೆ ನೈಟು ಫುಲ್ಲು ಮಿಸ್ಟು ಮತ್ತು ಸ್ವಲ್ಪ ಪಾರ್ಟಿ ಎಲ್ಲ ಜೋರು ಇರುತ್ತಲ್ಲ, ಹಂಗಾಗಿ ಏನು ಮಾಡಿರ್ತೀವಿ ಎಲ್ಲ ಹಂಗಂಗೆ ಎತ್ತಿಟ್ಬಿಟ್ಟಿರ್ತೀವಿ. ಹಾಗಾಗಿ ಎಲ್ಲ ತಗೊಂಡು ಏನು ಎತ್ತಬೇಕು ಕ್ಲೀನ್ ಮಾಡಬೇಕು ಅದೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮಾಡೋ ಮೊದಲನೇ ರುಟೀನು. ಜೀರಾ ಬೆಳಗ್ಗೆ ಆ್ಯಕ್ಚುಲಿ ನೀವು ನೆನೆ ಇದು ಕುಡಿಸಿದ್ಕೇನೋ ಅನಿಸುತ್ತೆ ಬೈ, ಏನು ಗ್ಯಾಸ್ಟಿಕ್ ಏನಿಲ್ಲ ಗೊತ್ತಾ, ಹೊಟ್ಟೆ ಉರಿ ಗ್ಯಾಸ್ಟಿಕ್ಕು ಯಾವುದೂ ಇಲ್ಲ. ಏನು ಬರಲ್ಲ, ನೀವು ಡೈಲಿ ಕುಡೀರಿ. ಹಾಂ ಡೈಲಿ ಗ್ಯಾಸ್ಟ್ರಿಕ್ ಇರೋರು ಮಾತ್ರ ಕುಡೀರಿ. ಗ್ಯಾಸ್ಟ್ರಿಕ್ ಇಲ್ದಿರೋ ಕುಡಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಹೌದಾ? ನಾವು ಈ ಥರದ್ದೆಲ್ಲ ಕುಡಿದಿರ್ತೀವಲ್ಲ. ಓಕೆ. ಸೊ ಇವಾಗ ಸ್ವಲ್ಪ ಬಿಸಿ ಜೀರಾ ಕುಡಿದು ಅದಾದಮೇಲೆ ಕ್ಲೀನಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಪಾತ್ರೆ ಗೀತ್ರೆ ಅದು ಇದೆಲ್ಲ ಹೊಡ್ಕೊಂಡು ಮಾಡೋಣ. ನೋಡಿ ನಮ್ಮ ಟೆಂಟು ಇನ್ನೆಲ್ಲ ಇಲ್ಲೇ ಮಸ್ತಾಗಿತ್ತು. ಸನ್ರೈಸ್ ಕೂಡ ಆಗಿದೆ. ನಾನು ಆವಾಗಲೇ ಹೇಳಿದ್ನಲ್ಲ, ಸನ್ರೈಸ್ ನನಗೆ ಒಂಥರ ಇದ್ರ ಥರ ಕಾಣಿಸ್ಬಿಡ್ತಾವೆ, ಚಂದಮಾಮನ ಥರ. ಬಟ್ ಅಷ್ಟು ಮಿಸ್ಟು ಕ್ಲೌಡು ಇದಾಗಿತ್ತು. ಸೂಪರ್ ಆಗಿತ್ತು ಮಾತ್ರ. ಒಳ್ಳೆ ಎಂಜಾಯ್ ಮಾಡಿದ್ವಿ. ಸಖತ್ ಪ್ಲೇಸ್. ಇದನ್ನ ಜಾಗ ನನಗೆ ಹೊಸ್ತಲ್ಲ, ಜಾಗ ಜೊತೆ ಇರೋವಂಥ ಅನುಭವ ಹೊಸ್ತಾಗಿತ್ತು ಅಷ್ಟೇ. ಆಲ್ರೆಡಿ ನಾವು ಮುಂಚೆ ಈ ಲೊಕೇಶನಲ್ಲಿ ಕ್ಯಾಂಪಿಂಗ್ ಮಾಡಿದ್ವಿ, ನೋಡಿರ್ಬೋದು. ನಾನು ಹಿಮ ಎಲ್ಲ ಮಾಡಿದ್ವಿ TVಯಲ್ಲಿ. ಬಟ್ ಇವತ್ತಿನ ಕ್ಯಾಂಪಿಂಗ್, ನಿನ್ನೆ ಕ್ಯಾಂಪಿಂಗ್ ಮಾತ್ರ ಸಖತ್ ಮಜಾ ಆಯಿತು ಮಾತ್ರ. ಸೂಪರ್. ರೈಟ್ ವಿಂಡೋ ಇಲ್ಸ್ ಮಾಮ್. ಇಬ್ರು ಮಾತಾಡ್ತಾರೆ, ಬೀಳ್ಸಿದ್ರೆ ಹೆಂಗೆ ಬೀಳ್ತಾರೆ ಗೊತ್ತಾ? ನೀನು ನನ್ನ ಮೇಲೆ ಬಿದ್ದೋಗ್ಬೇಡ ಕಣ. ಸೊ ಫೈನಲ್ ಆಗಿ ನಮ್ಮ ಕ್ಯಾಂಪ್ ಲೊಕೇಶನ್ ಎಲ್ಲ ಹೊರಡ್ತಾ ಇದ್ದೀವಿ. ಅಲ್ಲಿ ಕ್ಯಾಂಪ್ ಮಾಡಿದ್ವಿ. ನಡೀರಿ ಇವಾಗ ಲೆಟ್ಸ್ ಗೋ ಟು ಸ್ಟೇ. ನಮ್ಮ ವಿಸ್ಲಿಂಗ್ ಸ್ಟೇ ಮಂಜುನಾ ಅವರು ನಮಗೇನು ಅಡುಗೆ ಮಾಡೋಕ್ಕೆ ಬಿಡ್ತಾನೆ ಇಲ್ಲ. ಇಲ್ಲೇ ಬನ್ನಿ, ಇಲ್ಲೇ ಇದು ಮಾಡಿ ಅಂತ. ಬೆಳಗ್ಗೆ ಹಂಗೆ ಲೈಟಾಗಿ ಇವಾಗ ಸ್ಟೇ ಕಡೆಗೆ ಹೋಗ್ತಾ ಇದ್ದೀವಿ. ವಿಸ್ಲಿಂಗ್ ಕ್ಯಾಂಪ್ ಎಂಟ್ರಿ ಆಗ್ತಿದ್ದೀವಿ. ಪಾತ್ರೆ ತೊಳಿಬೇಕು, ಬೇಗ ಫಸ್ಟ್ ಇಂಡಿಕೇಟ್ ಮಾಡೋಣ. ಇಲ್ಲೇ ಕಟ್ ಮಾಡ್ತಾರೆ. ಯಾವ್ದೋ ವಿಸ್ಟೋಮ್ ಬಂದೈತೆ 09 ಮೈಸೂರಲ್ಲ. ಲೋ ರೋಹಿತ್, ಅಲ್ಲಿ ಕಟ್ ಮಾಡುವ. ಆಗಲ್ಲ, ಬಂದಿದ್ರಲ್ಲ ಬೈ ಜೊತೆಲಿ. ಇಲ್ಲಿ ಹೆಂಗ್ ಕಟ್ ಮಾಡ್ತೀಯಾ? ಅಲ್ಲಿ ಮಾಡಿ, ಇಲ್ಲ ಆಗಲ್ಲ. ಫೈನಲ್ ಆಗಿ ನಮ್ಮ ಕ್ಯಾಂಪಿಂಗ್ ಮುಗ್ದಿದೆ. ಕ್ಯಾಂಪಿಂಗ್ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಈಗ ಸೀದಾ ಬೆಂಗಳೂರು. ನಮ್ಮ ಜೊತೆ ನಮ್ಮ ಮಂಜು ಅವರು ಕೂಡ ಬರ್ತಾ ಇದ್ದಾರೆ. ಇವತ್ತು ನಾವು ನಿಮ್ಗೆ ರೈಡ್ ಮಾಡಿಸ್ತೀವಿ. ಇಷ್ಟು ದಿವಸ ನೀವು ನಮ್ಗೆ ರೈಡ್ ಮಾಡಿಸ್ತಾ ಇದ್ರಿ, ಇವತ್ತು ನಾವು ನಿಮ್ಗೆ ರೈಡ್ ಮಾಡಿಸೋದು. ಸೊ ಇವಾಗ ಅಷ್ಟೇ, ಇನ್ನು ಬೆಂಗಳೂರು ಕಡೆ ಹೊರಟು ಎಲ್ಲ ಕ್ಲೀನ್ ಮಾಡಿಕೊಂಡು ಹೊರಟೋದು ಅಷ್ಟೇ. ಎಲ್ಲ ಆಲ್ಮೋಸ್ಟ್ ನಾನು ಇಲ್ಲೆಲ್ಲ ಕ್ಲೀನ್ ಮಾಡಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇನ್ನು ಮನೆಗೆ ಹೋಗಿ ಇನ್ನೊಂದು ರೌಂಡ್ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊರಡಬೇಕು. ಸೊ ಲೆಟ್ಸ್ ಗೋ.